ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಿದ್ಧತೆಯನ್ನ ನಡೆಸುತ್ತಿದ್ದು, ಈ ಸಮೀಕ್ಷೆಯಲ್ಲಿ ಒಂದೇ ಜಾತಿಯಾಗಿರುವ ಬಂಟರ ಯಾನೆ ನಾಡವರನ್ನ ಬಂಟರು ಮತ್ತು ನಾಡವರೆಂದು ಪ್ರತ್ಯೇಕ ಜಾತಿಗಳೆಂದು ಗುರುತಿಸಲಾಗಿದೆ. ಇದಕ್ಕೆ ಲಿಖಿತವಾಗಿ ಆಪೇಕ್ಷೆ ವ್ಯಕ್ತಪಡಿಸಿ ಈಗಾಗಲೇ ಸ್ಪೀಕರ್ ಮತ್ತು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಎಂದು ಮಾಲಾಡಿ ಅಜಿತ್ ಕುಮಾರ್ ರೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ನಾಡವರು ಮತ್ತು ಬಂಟರು ಅನಾದಿ ಕಾಲದಿಂದಲೂ ಒಂದೇ ಆಗಿರುವ ಕಾರಣ ಪ್ರತ್ಯೇಕವಾಗಿ ಗಣತಿಯಲ್ಲಿ ಜಾತಿಯನ್ನ ನಮೂದು ಮಾಡಬಾರದೆಂದು ತಿಳಿಸಿದ್ದಾರೆ. ನಮ್ಮ ಸಮಾಜದ ಒಟ್ಟು ಜನಸಂಖ್ಯೆಯನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಹಾಗೂ ಕೂಲಂಕುಷ ಅಧ್ಯಯನ ಮಾಡಲು ಬಾಂಧವ್ಯ ಎಂಬ ಹೆಸರಿನ ಆಪ್ನ ಸಹಾಯದಿಂದ ವಿಶ್ವಾದ್ಯಂತ ಇರುವ ಬಂಟರ ನಾಡವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಇತರ ವಿಷಯಗಳ ಬಗ್ಗೆ ಸಮೀಕ್ಷೆ ಮಾಡಿ ವಿಶ್ವ ಬಂಟರ ಮಾಹಿತಿ ಕೋಶವನ್ನು ತಯಾರಿಸುವ ಕಾರ್ಯಯೋಜನೆಯನ್ನ ಹಾಕಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕಾಪು ಹೇಮನಾಥ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ, ಕೋಶಾಧಿಕಾರಿ ಸಿಹೆ ರಾಮ್ ಮೋಹನ್ ರೈ ಜೊತೆ ಕಾರ್ಯದರ್ಶಿ ಸಂಜೀವ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಮಾಹಿತಿ ಸಿಕ್ಕಿದಂತೆ ಬಂಟರನ್ನು ಖಾಲಿ 3,25,000 ಜನಸಂಖ್ಯೆ ಅಂತ ಗಮನಿಸಿದೆ. ನಮ್ಮ ಜನಸಂಖ್ಯೆ ಅದಕ್ಕಿಂತ ಹೆಚ್ಚು ಉಂಟು. ಈ ಬಗ್ಗೆ ನಾವು ಮುಖ್ಯಮಂತ್ರಿಯವರನ್ನು, ಉಪಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಕಾಂತರಾಜು ಆಯೋಗದ ವರದಿ ಕಾಲಬಾಧಿತವಾಗಿದೆ, ಅವೈಜ್ಞಾನಿಕವಾಗಿದೆ, ಅವರು ಮನೆ ಮನೆಗೆ ಭೇಟಿ ನೀಡಿ ಮಾಡಿದ್ದಲ್ಲ, ಆದ ಕಾರಣ ಅದನ್ನು ಮಂಡಿಸಲು ಮಾನ್ಯ ಮಾಡಲು ಅಂತ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯಮಂತ್ರಿಯವರಿಗೆ ಕೊಟ್ಟು ಇತರ ಎಲ್ಲ MLAಗಳಿಗೆ ಈ ಬಗ್ಗೆ ಪತ್ರ ಬರೆದಿದ್ದರು. ಆ ವರದಿ ಅಲ್ಲಿಗೆ ಒಲಿದಿತ್ತು. ಪುನಃ ಈಗ ಈ ಸಮೀಕ್ಷೆ ಮುಂದೆ ಬಂದಿದೆ. ಸಮೀಕ್ಷೆ ಮಾಡುವಾಗ ಪುನಃ ಈ ಪತ್ರಿಕಾ ಪ್ರಕಟಣೆ ಕೊಟ್ಟಂತೆ ನಾವು ತಯಾರಾಗಿದ್ದು ನಮ್ಮ ಎಲ್ಲ ಗಂಟ ನಾಡ ಬಂಧುಗಳಿಗೆ ಒಂದು ಮಾಹಿತಿಯನ್ನು ಕೊಡಿಸಿ ಸಮೀಕ್ಷೆಗೆ ಬರುವಾಗ ನಿಮ್ಮ ಮನೆಗೆ ಬರುವಾಗ ನೀವು ಗಂಟ ಬಾಂಧವರೆಂದು ನಮೂದಿಸಿ ಅಂತ ತಿಳಿಸಿದ್ದೇವೆ. ನಿನ್ನೆ ವಿಧಾನಸಭಾ ಸ್ಪೀಕರ್ ಅವರ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ಆಯೋಗದ ಕಾರ್ಯದರ್ಶಿ ಅವರಿದ್ದರು, ಜಿಲ್ಲಾಧಿಕಾರಿಗಳಿದ್ದು ಮತ್ತು ತುಂಬ MLAs ಮತ್ತು ಅಧಿಕಾರಿಗಳಿದ್ದರು. ಅಲ್ಲಿ ನಾವು ಮಾಹಿತಿ ಕೇಳಿದಾಗ ಅಲ್ಲಿ ಕೆಲವು ಅಧಿಕಾರಿಗಳು ಮುಂದೆ ಬಂದಿದ್ದರು ಹಿಂದುಳಿದ ಆಯೋಗ. ಅವರ ಕೇಳಿದಾಗ ಗಂಟ ಮತ್ತು ನಾಡವ ಅಂತ ಒಂದೇ ಒಟ್ಟಿಗೆ ನಮೂದಿಸಲಿಕ್ಕೆ ಆಗುವುದಿಲ್ಲ. ನಾವೊಂದು ಆ್ಯಪ್ ತಯಾರಿಸಿದ್ದೇವೆ. ಆ ಆ್ಯಪ್ನಲ್ಲಿ ಒಂದೇ ಜಾತಿಯನ್ನು ನಮೂದಿಸಲಿಕ್ಕೆ ಅದಕ್ಕೊಂದು ಕೋಡ್ ಉಂಟು, ಒಂದು ಪ್ರತಿ ಜಾತಿಗೆ. ಆ ಕೋಡ್ನ ಪ್ರಕಾರ ನಿಮಗೆ ಬಂಟ ಮತ್ತು ನಾಡವ ಒಟ್ಟಿಗೆ. ಆವಾಗ ನಾನು ಪ್ರಶ್ನೆ ಕೇಳಿದ್ದೆ, ನೀವು ತಪ್ಪು ಮಾಡಿದ್ದೀರಿ, ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀರಿ, 7 ದಿವಸದಲ್ಲಿ ಆಕ್ಷೇಪ ಇದ್ರೆ ಕೊಡಿ ಅಂತ ಹೇಳಿದ್ದೆ. ನಾವು ಆಕ್ಷೇಪ ಮಾಡಲಿಕ್ಕೆ ಅಲ್ಲಿ ಕಾರಣ ಇಲ್ಲ, ಯಾಕಂದ್ರೆ ಅಲ್ಲಿ ಬಂಟ ಸಹ ಉಂಟು, ನಾಡ ಸಹ ಉಂಟು. ನಮ್ಮ ಮನಸ್ಸಿನಲ್ಲಿ ಬರುವವರ ಸಮೀಕ್ಷೆಗೆ ಬರುವವರೊಡನೆ ಬಂಟ ನಾಡವ ಅಂತ ಕೊಡ್ತೇವೆ ಅಂತ. ನೀವು ಹೀಗೆ ಹೇಳ್ತೀರಿ, ಆಕ್ಷೇಪಣೆ ಕೊಡ್ಬೇಕು, ಯಾಕೆ ಕೊಡುವುದು?